ಕಷ್ಟ ಕಲಿಸುತ್ತದೆ, ಸುಖ ಮರೆಸುತ್ತದೆ, ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಮ್ಮನ್ನು ಬಾನೆತ್ತರಕ್ಕೆ ಬೆಳೆಸುತ್ತದೆ. ದಾರಾ ಬೇಂದ್ರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಬೆಳಗ್ಗೆನೇ ಎದ್ದು ಸೂರ್ಯಗೆ ನಮಸ್ಕಾರ ಮಾಡಿ ನಾನು ವಾಕಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ವಾಕಿಂಗ್ ಮಾಡ್ತಾ ಅಲ್ಲಿ ತುಂಬಾ ಪಾರಿವಾಳ ಇತ್ತು. ಅದಕ್ಕೆ ಕಡಲೆ ಹಾಕೋಣ ಅಂತ ಕಡಲೆ ಹಾಕಿದ್ರೆ ಅದು ತಿಂದಿರ ಹಾರ್ತಾಯಿತ್ತು. ಅದನ್ನು ಹಾರ್ತಾ ಇದ್ದರೆ ಅದನ್ನು ನೋಡೋದೇ ಬೆಳಗ್ಗೆ ಒಂದು ಚೆಂದ ಕಣ್ರಿ. ಹಾಗೆ ನನ್ನ ಪುಟ್ ಗಾರ್ಡನಲ್ಲಿ ಇವತ್ತು ಪಿಂಕ್ ಕಲರ್ ಫ್ಲವರ್ಸ್ ಬಿಟ್ಟಿತ್ತು ರೀ. ಅದು ತುಂಬಾ ಕ್ಯೂಟಾಗಿತ್ತು. ಅದನ್ನು ನೋಡ್ತಾ ಇದ್ದರೆ ಬೆಳಗ್ಗೆ ಮನಸ್ಸು ತುಂಬಾ ಫ್ರೆಶ್ ಅನ್ನಿಸ್ತಾ ಇತ್ತು. ಅದಲ್ದಿರ ದಾಸವಾಳ ಕೂಡ ಬಿಟ್ಟಿತ್ತು. ತಿಂಡಿಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ನಾನು ದೇವ್ರ ಪೂಜೆ ಮಾಡ್ದಿರ ನನ್ನ ಡೇ ಸ್ಟಾರ್ಟ್ ಆಗುತ್ತಾ, ನನ್ನ ಬಾಸಿಗೆ ಪೂಜೆ ಮಾಡ್ದಿರ ನನ್ನ ಡೇ ಸ್ಟಾರ್ಟ್ ಆಗುತ್ತಾ? ಆಗೋದೇ ಇಲ್ಲ ರೀ. ನಮ್ಮ ತಾಯಿ ಮಹಾಲಕ್ಷ್ಮಿಗೆ ನಾನು ಪೂಜೆ ಮಾಡಿ ನನ್ನ ದಿನಾನ ಸ್ಟಾರ್ಟ್ ಮಾಡಿಕೊಂಡೆ. ಹೂವು ಎಲ್ಲ ಇಟ್ಟು ದೇವ್ರ ಪೂಜೆ ಮಾಡಿ ನಮಸ್ಕಾರ ಮಾಡಿ ನನ್ನ ಡೇನ ನಾನು ಹೀಗೆ ಸ್ಟಾರ್ಟ್ ಮಾಡ್ತೀನಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಪಲ್ಯ ಮಾಡ್ತಾಯಿದ್ದೀನಿ. ಸೊ ಪಲ್ಯ ಮಾಡೋಣ ಅಂತ ಒಗ್ಗರಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಲೂಗಡ್ಡೆ ಮತ್ತು ಉಪ್ಪು ಅರಿಶಿನ ಪುಡಿ ಹಾಕಿ ಆಲೂಗಡ್ಡೆ ಪಲ್ಯ ರೆಡಿ ಕಣ್ರಿ. ಹಾಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ದೋಸೆ ಎಲ್ಲ ಹಾಕಿ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ತಿಂತಾಯಿದ್ರೆ ಬೆಳಗ್ಗೆ ತಿಂಡಿಗೆ ಆಹಾ ಅನಿಸ್ಬೇಕು ಕಣ್ರಿ. ನೆಕ್ಸ್ಟು ಸಾಂಬಾರು ಕೂಡ ಮಾಡೋಣ ಅಂತ ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಬೆಂಡೆಕಾಯಿ, ಬೇಳೆ ಎರಡು ಮಿಕ್ಸ್ ಮಾಡಿಕೊಂಡು ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಸೊ ಮಸಾಲೆನೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಬಿಟ್ರೆ ರೀ ಸಾಂಬಾರು ಬೇರೆ ಲೆವೆಲ್ ಕಂಡ್ರಿ. ನೋಡ್ತಾ ಇದ್ದೀರಲ್ಲ ನೀವೇ, ತಿಂತಾ ಇದ್ರೆ ಅನ್ನದ ಜೊತೆ ಆಹಾ ಇನ್ನೊಂದು ಸತಿ ಹಾಕು ಒನ್ಸ್ ಮೋರ್ ಅನ್ನಬೇಕು ಹಾಗಿರುತ್ತೆ. ನಂತರ ನಾನು ನಮ್ಮ ಮನೆಯವರೆಲ್ಲರೂ ಹೊರಗಡೆ ಹೋಗಿದ್ವಿ. ಸೊ ಹೊರಗಡೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಏನೇನು ಬೇಕೋ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಸೊ ಸಾಮಾನೆಲ್ಲ ತೊಗೊಂಡು ಬಂದಾದಮೇಲೆ ಅದನ್ನು ಆರ್ಗನೈಸ್ ಮಾಡಲೇಬೇಕಲ್ವೇನ್ರಿ. ಸೊ ಇಷ್ಟೆಲ್ಲ ಸಾಮಾನು ತಂದಾದ್ಮೇಲೆ ಅದಕ್ಕೆ ಆರ್ಗನೈಸ್ ಮಾಡ್ದಿರ ಇರೋದಕ್ಕಾಗುತ್ತಾ? ಆಗೋದೇ ಇಲ್ಲ. ಸೊ ಶೆಲ್ಫಲ್ಲೆಲ್ಲ ಆರ್ಗನೈಸ್ ಮಾಡಿ ಆ ಕೆಲಸನ ಮುಗಿಸಾದ್ಮೇಲೆ ನನ್ನ ಚಿನ್ನು ಮರಿ ಇದ್ದಾನಲ್ಲ, ನನ್ನ ಪುಟ್ಟ ಮರಿ ನೀರು ಚೆಲ್ಬಿಟ್ಟಿದ್ದ ಸೋಫಾ ಹತ್ರ. ನಾನೇನೋ ಅವನಿಗೆ ಬೈದಿಲ್ಲ ರೀ, ಆದರೆ ಅವನೇ ಒಂದು ಬಟ್ಟೆ ತೊಗೊಂಡು ಬಂದು ಅದನ್ನು ಒರೆಸೋದಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಅದನ್ನು ಯಾಕೆ ಹಿಂಗೆ ಮಾಡಿದೆ ಗೊತ್ತಾಗಲ್ಲ ಅಂತ ಬೈದಿರ. ನಾವು ಏನು ಮಾಡಿದೆ ಚಿನ್ನಿ ಅಂತ ಕೇಳಿದ್ರೆ ಅವರೇ ರೆಕ್ಟಿಫೈ ಮಾಡ್ಕೊಳಕ್ಕೆ ನಾವು ಟೈಮ್ ಕೊಟ್ಟರೆ ನಿಜವಾಗ್ಲೂ ಮಕ್ಕಳು ತುಂಬಾ ಒಳ್ಳೆ ಬುದ್ಧಿ ಕಲ್ತ್ಕೊತಾರೆ. ಹಾಗೆ ನಾನು ಬಟ್ಟೆ ಮಡಿಸಿಡ್ತಾಯಿದ್ರೆ ನನ್ನ ದೊಡ್ಡ ಮಗ ನಾನು ಮಡಿಸ್ತೀನಿ ಅಂತ ನನ್ನ ಜೊತೆ ಅವನು ಹೆಲ್ಪ್ ಮಾಡ್ತಾಯಿದ್ದಾನೆ. ಸೊ ಮಕ್ಕಳಿಗೆ ಫಸ್ಟ್ ಬೇಕಾಗಿರೋದು ಏನ್ರಿ, ಪುಟ್ಟ ಕೆಲಸ ತಾಯಿಗೆ ಹೆಲ್ಪ್ ಮಾಡ್ಕೊಂಡಿದ್ರೆ ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆ ಬುದ್ಧಿ ಕಲ್ತ್ಕೊತಾರೆ. ನಾನೇನೋ ಮಾಡ್ತಾಯಿದ್ದೀನಿ ಅಡುಗೆ ಮನೆಯಲ್ಲಿ ಅಂತ ನನ್ನ ಮಗ ನಾನು ವಾಫಲ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದ. ಮಕ್ಕಳು ನಾವು ಬೈದಿರ ನೀನು ಯಾಕೆ ಇದೆಲ್ಲ ಮಾಡ್ತೀಯಾ ಅಂತೆಲ್ಲ ಹೇಳ್ದಿರ ಅವರೇ ಪ್ರಾಕ್ಟಿಕಲಾಗಿ ಕಲ್ತ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಉಪಯೋಗಕ್ಕೆ ಬರುತ್ತೆ. ಅವರು ತುಂಬಾ ಒಳ್ಳೆ ಬುದ್ಧಿ ಕಲ್ತ್ಕೊತಾರೆ. ನಂತರ ನಾವು ಹೊರಗಡೆ ಹೋಗಿದ್ವಿ ಅಂತ ನಮ್ಮ ಚಾರ್ಲಿ ನನ್ನ ಹತ್ರ ಮುನಿಸ್ಕೊಬಿಟ್ಟಿದ್ದ. ಎಷ್ಟು ಮಾತಾಡಿದ್ರು ಚಾರ್ಲಿ ಅಂದ್ರೂ ನನ್ನ ಮುಖ ನೋಡ್ತಾನೆ ಇರಲಿಲ್ಲ. ಯಾಕೋ ಚಾರ್ಲಿ ಆಯಿತು ಬಿಡೋ ನೀನು ಕರ್ಕೊಂಡು ಹೋಗ್ತೀನಿ ಮಾತಾಡೋ ಅಂದಿದ್ದಕ್ಕೂ ಮುನ್ಸ್ಕೊತಾನೆ ನೋಡ್ರಿ, ಮೂತಿ ಹೇಗೆ ತಿರ್ಗಿಸ್ಕೊತಾನೆ. ಹೋಗ್ಲಿ ಶೇಕ್ ಹ್ಯಾಂಡ್ ಮಾಡೋ, ಕೋಪನೆಲ್ಲ ಬಿಟ್ಟು ನನ್ನ ಮೇಲೆ ಪ್ರೀತಿ ಇಲ್ವೇನೋ ಅಂತ ಹೇಳಿದ್ದಕ್ಕೆ ಆವಾಗ ನನ್ನ ಹತ್ರ ಮುಖ ತೋರಿಸಿ ಆಮೇಲೆ ನನಗೆ ಶೇಕ್ ಹ್ಯಾಂಡ್ ಮಾಡ್ತಾನೆ. ಅವನು ಕೂಡ ಪುಟ್ಟ ಮಗು ಇದ್ದಂಗೆ ಕಣ್ರಿ ನಮ್ಮ ಚಾರ್ಲಿ. ಅವನ ಹತ್ರ ಎಷ್ಟೇ ಬೇಜಾರಿದ್ರೂ ನಾವು ಅವನ ಹತ್ರ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ನಿಜವಾಗ್ಲೂ ಕಣ್ರಿ ಮನಸ್ಸು ಒಂಥರ ಖುಷಿಯಾಗಿಬಿಡತ್ತೆ. ಪ್ರಾಣಿ ಹತ್ರ ನಾವು ಪ್ರಾಣಿ ಅಂತ ಇದ್ರೂ ನಾವು ಅವನ ಮನಸ್ಸು ಪೂರ್ತಿಯಾಗಿ ನಾವು ಅವನ್ನ ಇಷ್ಟಪಟ್ಟರೆ ನಿಜವಾಗ್ಲೂ ರೀ ಅವನಿರೋವರೆಗೂ ನಮ್ಮ ಹತ್ರನೂ ಅಷ್ಟೇ ಪ್ರೀತಿಯಿಂದ ಇರ್ತಾನೆ. ಅದಕ್ಕೆ ನಾವು ಚಾರ್ಲಿ ಅಂತಲೇ ಹೆಸರಿಟ್ಬಿಟ್ಟಿದ್ದೀವಿ ನಮ್ಮ ಮುದ್ದು ನಾಯಿ ಮರಿಗೆ. ನಂತರ ನಮ್ಮ ಮನೆ ಹತ್ರ ದೇವ್ರು ಬಂದಿತ್ತು ಕಣ್ರಿ. ಸೊ ಈ ಸಮ್ಮರಲ್ಲಿ ಎಲ್ಲ ಊರಲ್ಲೂ ಜಾತ್ರೆಗಳು ನಡೆಯುತ್ತೆ. ಸೊ ದೇವ್ರಿಗೆಲ್ಲ ತುಂಬಾ ಶ್ರೇಷ್ಠವಾಗಿ ಪೂಜೆಗಳು ಮಾಡ್ತಾರೆ. ಸೊ ನಮ್ಮ ಮನೆ ಹತ್ರ
ದೇವ್ರನ್ನ ಕರೆಸಿದ್ರು. ಸೊ ಒಂದೊಂದೇ ದೇವ್ರನ್ನ ನೋಡ್ತಾ ಇದ್ರೆ ಆಹಾ ನೋಡ್ರಿ ಎಷ್ಟು ಸಮ್ಮರ್ ಬಂತು ಅಂದರೆ ಎಲ್ಲ ಊರಲ್ಲೂ ಎಲ್ಲ ದೇವಸ್ಥಾನದಲ್ಲೂ ಜಾತ್ರೆ ಸ್ಟಾರ್ಟ್ ಆಗೋಗುತ್ತೆ ಕಣ್ರಿ. ಆ ಜಾತ್ರೆನ ನೋಡ್ತಾ ಇದ್ರೆ ನಿಜವಾಗ್ಲೂ ಮನಸ್ಸಿಗೇನೋ ಒಂಥರ ಖುಷಿ ಅಲ್ವೇನ್ರಿ. ಅಷ್ಟು ಜನ ಸೇರಿರ್ತಾರೆ, ವಿಶೇಷವಾಗಿ ಪೂಜೆ ಪುನಸ್ಕಾರ ಭಕ್ತಿ ಅದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಆನಂದ ಅಲ್ವೇನ್ರಿ. ಹಂಗಂತ ನಮ್ಮ ಮನೆಯಲ್ಲಿ ನಮ್ಮ ರೋಡಲ್ಲೂ ನಮ್ಮ ಬೀದಿನಲ್ಲೂ ಏನು ಕಡಿಮೆ ಇಲ್ಲ ರೀ. ನೋಡಿರಿ ಎಷ್ಟು ದೇವ್ರನ್ನ ಕರೆಸಿದ್ದಾರೆ ಅಂತ. ಅಣ್ಣಮ್ಮ ಚೌಡಮ್ಮ ದುರ್ಗಮ್ಮ ಲಕ್ಷ್ಮಮ್ಮ ಅಂತ ತುಂಬ ದೇವ್ರನ್ನೆಲ್ಲ ಕರೆಸಿದ್ರು ರೀ ರಾತ್ರಿ. ಸೊ ರಾತ್ರಿ ಇದನ್ನೆಲ್ಲ ನೋಡ್ತಾ ಕಣ್ಣು ತುಂಬಿಸ್ಕೊಂಡು ದೇವ್ರನ್ನೆಲ್ಲ ಕಣ್ಣು ತುಂಬಿಸ್ಕೊಂಡು ತುಂಬಾ ಖುಷಿಯಿಂದ ಮನೆಗೆ ಹೊರಟ್ವಿ. ಸೊ ಮನೆಗೆ ಹೊರಟಾದ್ಮೇಲೆ ರಾತ್ರಿ ಟೈಮ್ ಆಯಿತು. ರಾತ್ರಿ ಟೈಮ್ ಆದಮೇಲೆ ಮಕ್ಕಳು ಏನು ಕತೆ ಅಂತ ನೋಡೋಣ ಬನ್ನಿ. ಏನು ಕತೆ ಗೊತ್ತಾ, ನಾವೆಲ್ಲ ಮಾಲಲ್ಲಿ ಹೋಗ್ತಾ ಇರ್ತೀವಿ. ನಾನು ನೀನು ಪಪ್ಪ 4 ಜನ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಫಿಲಮ್ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ, ಓಕೆನಾ. ಆವಾಗ 39 ಮಿಸ್ ಆಗಿ ಹೋಗ್ತಾನೆ. ನಮ್ಮ ಜೊತೆ ಕೈ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಹೊರಟೋಗ್ತಾನೆ. ಆಮೇಲೆ 39 ಆ ಕಡೆ ಈ ಕಡೆ ನೋಡಿದ್ರೆ ಮಮ್ಮಿ ಪಪ್ಪ ಯಾರೂ ಇಲ್ಲ, ಕಳೆದೋಗ್ಬಿಟ್ಟಿದ್ದಾನೆ. ಸೊ ಅವಾಗ 39 ಏನು ಮಾಡ್ತಾನೆ? ಏನು ಮಾಡ್ತೀಯ 39? We should find a security car and give a FedEx number. Call the FedEx number. They will come. Humanity run and come. ನೀನು ಸೆಕ್ಯೂರಿಟಿ ಗಾರ್ಡ್ನ ಹತ್ರ ಹೋಗಿ ಮಮ್ಮಿ ನಂಬರ್ ಕೊಟ್ಟು ಅವ್ರನ್ನ ಕಾಲ್ ಮಾಡಿ ಕರೆಸ್ಕೊಂತೀಯ. We can give. ಮಮ್ಮಿ ಇಲ್ಲ ಪಪ್ಪ ನಂಬರ್ ಕೊಟ್ಬಿಟ್ಟು ನೀನು ಅವ್ರ ಹತ್ರ ಹೇಳಿ ಮಮ್ಮಿ ಡ್ಯಾಡಿನ ರೀಚ್ ಆಗ್ತೀಯ. ವೆರಿ ಗುಡ್. ಮಾಲಲ್ಲಿ ಸೆಕ್ಯೂರಿಟಿ ಗಾರ್ಡೇ ಇರ್ತಾರ, ಪೊಲೀಸವರು ಇರ್ತಾರ? ಯಾರು ಇರ್ತಾರೆ ಮಾಲಲ್ಲಿ? ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಅದೇ ರೋಡಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ. ನಾವು ರೋಡ್ನಲ್ಲಿ ಏನಾದರೂ ಕಳೆದೋದ್ರೆ ನಾವು ಯಾರನ್ನ ರೀಚ್ ಮಾಡಬೇಕು? ಎಸ್, ವೆರಿ ಗುಡ್. ಗುಡ್ ನೈಟ್. ಐ ಲವ್ ಯು. ಐ ಲವ್ ಯು. ಇವತ್ತಿನ ಗುಡ್ ಥಾಟಲ್ಲಿ ನನ್ನ ಮಕ್ಳಿಗೆ ನಾನು ಏನು ಹೇಳಿಕೊಟ್ಟೆ ಅಂದರೆ, ಅಕಸ್ಮಾತ್ ಎಲ್ಲಾದರೂ ಅವ್ರು ಮಿಸ್ ಆದರೆ ಅವ್ರು ಏನು ಮಾಡಬೇಕು ಅನ್ನೋ ಬೇಸಿಕ್ ನಾಲೆಜ್ ಬಗ್ಗೆ ಅವ್ರಿಗೆ ನಾನೀಗ ಇವತ್ತಿನ ದಿನ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಮಕ್ಳಿಗೆ ಹೇಳ್ಕೊಡಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮತ್ತೆ ನನ್ನ ವಿಡಿಯೋ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್.